ರಾಜ್ಯದಲ್ಲಿ ಮತ್ತೆ ಮೇಘಸ್ಫೋಟ ಶುರುವಾಗಿದೆ. ರಾಜ್ಯದ ಅನೇಕ ಜಿಲ್ಲೆಗಳು ವರುಣಾರ್ಭಟಕ್ಕೆ ತತ್ತರ. ರಾಜ್ಯಾದ್ಯಂತ ವರುಣನ ಕಣ್ಣ ಮುಚ್ಚಾಲೆ, ಮಳೆ ಕೊರತೆ ಆತಂಕ, ಕಂಗಾಲಾದ ರೈತ. ಮತ್ತೊಂದು ಕಡೆ ಕೆಲ ಜಿಲ್ಲೆಗಳಲ್ಲಿ ಭಾರೀ ಮಳೆ. ದಶಕಗಳ ಬಳಿಕ ಭದ್ರೆಯ ಒಡಲು ಬರಿದು 30 ವರ್ಷಗಳ ಬಳಿಕ ಭದ್ರಾ ಡ್ಯಾಂ ಖಾಲಿ. ಕಲಬುರಗಿಯನ್ನ ಬರಪೀಡಿತ ಎಂದು ಘೋಷಣೆ ಮಾಡಿ ಎಂದು ಒತ್ತಾಯ. ಸರ್ಕಾರಕ್ಕೆ ರೈತ ಸಂಘದಿಂದ ಡೆಡ್ಲೈನ್ ಹೋಗ್ತಾ ಇದೆ. ಇತ್ತ ಹಾವೇರಿಯಲ್ಲೂ ಕಮರುತ್ತಿವೆ ಬೆಳೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಕಂಗಾಲು. ಇತ್ತ ಮಳೆಗಾಗಿ ಗದಗನಲ್ಲಿ ಗುರ್ಜಿ ಪೂಜೆಗಳು ಕೂಡ ಮುಂದುವರೆದಿದೆ. ಮಲೆನಾಡಿನಲ್ಲೇ ಹನಿ ನೀರಿಗೂ ಹಾಹಾಕಾರ ತತ್ವಾರ ಶುರುವಾಗಿದೆ. ಆರಂಭದಲ್ಲೇ ಆಘಾತ ಕೊಟ್ಟ ಮುಂಗಾರು. ಒಣಭೂಮಿಯಲ್ಲಿ ತಲ್ಲಣ ಸೃಷ್ಟಿ ಮಾಡಿದ ಮಳೆಯ ಕೊರತೆ. ಆಕಾಶಕ್ಕೆ ಕಣ್ಣ ಹಾಯಿಸಿದಾಗ ಮೋಡ ಕವಿದ ವಾತಾವರಣ. ಕಾದು ನಿಂತರೆ ಒಂದು ಹನಿಯು ಬೀಳ್ತಾ ಇಲ್ಲ. ಆಟ ಆಡಿಸ್ತಾ ಇದೆ ಆಕಾಶ. ಅದರ ಅರ್ಥ ಮೇಘಸ್ಫೋಟಗಳಾಗ್ತಾ ಇಲ್ಲ. ರಾಜ್ಯಕ್ಕೆ ಸಮರ್ಪಕವಾದಂತಹ ಮಳೆಯ ಹನಿ ಬೀಳ್ತಾ ಇಲ್ಲ. ಭೂಮಿಯನ್ನು ಒದ್ದೆ ಮಾಡ್ತಾ ಇಲ್ಲ. ಒಂದು ಕಡೆ ಬೀಜ ಹಾಕಿ ಪೂರಕವಾದ ಗೊಬ್ಬರವನ್ನು ಹಾಕಿ ಹದ ಭೂಮಿಯಲ್ಲಿ ಕೃಷಿ ಮಾಡೋದಕ್ಕೆ ಹೊರಟಿರುವಂತಹ ರೈತ ಮಳೆ ನೀರಿಗಾಗಿ ಕಾಯುತ್ತಾ ಕೂತಿದ್ದಾನೆ. ಆದರೆ ನಿರೀಕ್ಷೆಯ ಮಟ್ಟವನ್ನು ಮುಟ್ಟದ ಮುಂಗಾರು ಆಟ ಆಡ್ತಾ ಇದೆ. ಸರಿಯಾದಂತಹ ಸಮಯಕ್ಕೆ ಮಳೆ ನೀರು ಬೇಕು. ಮಳೆ ನೀರು ಬಾರದಿದ್ದರೆ ರೈತ ವಲಯಕ್ಕೂ ಆಘಾತ. ಆಘಾತದಿಂದ ಮುಂದುವರೆದಿದ ರೈತ ವಲಯ. ಇನ್ನೊಂದು ಆಘಾತಕಾರಿ ಮತ್ತು ಆಶ್ಚರ್ಯಕರ ವಿಚಾರ ಏನು ಅಂತ ಕೇಳಿದ್ರೆ, 3 ದಶಕಗಳಿಂದ ತುಂಬಿ ತುಳುಕ್ತಾ ಇದ್ದಂತಹ ಭದ್ರಾ ಡ್ಯಾಮು ಇವತ್ತು ದಿನ ಕಳೆದ ಹಾಗೆ ಒಣಗ್ತಾ ಇದೆ. ಅದರ ಒಡಲು, ಅದರ ಉದರ ಖಾಲಿ ಆಗ್ತಾ ಇದೆ. ನೀರಿನ ಕೊರತೆಯನ್ನು ಎದುರಿಸ್ತಾ ಇರುವಂತಹ ಭದ್ರಾ ಡ್ಯಾಮ್ಗಳು 30 ವರ್ಷ ಅಂದರೆ 3 ದಶಕಗಳಿಂದಲೂ ಕೂಡ ಭದ್ರಾ ಡ್ಯಾಮ್ ತುಂಬಿ ಹರಿತಾ ಇತ್ತು. ಅದರ ಉದರ ಯಾವತ್ತೂ ಕೂಡ ತುಂಬಿತ್ತು. ಒಂದು ಮಾತಿದೆ, ಎಲ್ಲಿಯವರೆಗೂ ಭದ್ರದ ಉದರ ಖಾಲಿ ಆಗೋದಿಲ್ವೋ ಅಲ್ಲಿಯವರೆಗೂ ರೈತರಿಗೆ ಶಾಕ್ ಇಲ್ಲ, ಆಘಾತ ಇಲ್ಲ ಅಂತ. ಆದರೆ ಉದರ ಖಾಲಿ ಆಗಿದೆ.